ಸಂಪರ್ಕ ದೂರಿ ಬಳ್ಳಾರಿ ಜೈಲಲ್ಲಿ ಕೈದಿ ಸಂಖ್ಯೆ 511 ದರ್ಶನ್ ಮೇಲೆ 24 ಗಂಟೆ ನಿಗಾ ಇರಿಸಲಾಗ್ತಾ ಇದೆ. ಸಿಸಿಟಿವಿ ಕ್ಯಾಮೆರಾ 3 ಬಾಡಿ ವಾರ್ನ್ ಕ್ಯಾಮೆರಾಗಳ ಜೊತೆ ನಿಗಾ ಇರಿಸ್ತಾ ಇದ್ದಾರೆ ದರ್ಶನ್ ಮೇಲೆ. ದರ್ಶನ್ ಎಲ್ಲರೂ ಓಡಾಡ್ತಾ ಇದ್ದಾರೆ. ಸಂಬಂಧಿಕರ ಭೇಟಿ ಬಗ್ಗೆ ಎಲ್ಲಾ ದೃಶ್ಯ ಕೂಡ ಸೇವ್ ಆಗ್ತಾ ಇದೆ. ಹಾರ್ಡ್ ಡಿಸ್ಕ್ ನಲ್ಲಿ ಸೇವ್ ಮಾಡ್ತಾ ಇದ್ದಾರೆ ಜೈಲು ಅಧಿಕಾರಿಗಳು. ಹೊಸ ಹಾರ್ಡ್ ಡಿಸ್ಕ್ ಕೂಡ ಖರೀದಿ ಮಾಡಲಿದ್ದಾರೆ ಅಧಿಕಾರಿಗಳು. ಇನ್ನು ಸಿಸಿಟಿವಿ ಮಾನಿಟರಿಂಗ್ ಮಾಡೋದಕ್ಕಂತಾನೆ ಪ್ರತ್ಯೇಕ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಶಿವಾನಂದ್ ಈ ಬಗ್ಗೆ ನೀಡ್ತಾರೆ. ಶಿವಾನಂದ್, ದರ್ಶನ್ ದಿನಚರಿ ಜೈಲಲ್ಲಿ ಹೇಗಿದೆ, ಅದರ ಜೊತೆಗೆ ಬೆಂಗಳೂರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಆಗಿರುವಂತಹ ಬೇಜವಾಬ್ದಾರಿತನ ಇಲ್ಲಿ ಮರುಕಳಿಸದಂತೆ ಸಾಕಷ್ಟು ಕ್ರಮ ವಹಿಸಿದ್ದಾರೆ. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಮುಖ್ಯವಾಗಿ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದಲ್ಲಿ ಕೆಲವೊಂದಿಷ್ಟು ವಿಲಾಸಿ ಜೀವನಕ್ಕೆ ಅವಕಾಶವನ್ನ ಜೈಲಾಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆರೋಪ ಇತ್ತು. ಅದಕ್ಕೆ ಸಾಕ್ಷಿ ಎಂಬಂತೆ ಸಾಕಷ್ಟು ದರ್ಶನ್ ಅವರ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಈ ಪ್ರಕರಣ ಬಳ್ಳಾರಿಯಲ್ಲೂ ಕೂಡ ಮರುಕಳಿಸಿದಂತೆ ಈಗ ಎಚ್ಚರಿಕೆಯನ್ನ ಜೈಲಾಧಿಕಾರಿಗಳು ಕೂಡ ಈಗ ಮುಂದಾಗಿರುವಂಥದ್ದು. ಕಾರಣ ಇಷ್ಟೇ, ಏನು ಬಳ್ಳಾರಿ ಜೈಲು ಅಂದರೆ ಅದು ಸಾಕಷ್ಟು ಕಠಿಣ ಕಾರಾಗೃಹ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಜನ ಕೂಡ ಮಾತಾಡ್ತಾರೆ. ಜೊತೆಗೆ ಅಲ್ಲಿಂದ ಬಿಡುಗಡೆ ಬಂದಂಥ ಕೈದಿಗಳು ಕೂಡ ಹೇಳ್ತಾರೆ. ಯಾಕಂದರೆ ಅಷ್ಟು ಟಫ್ ಜೈಲ್ ಅಂದರೆ ಅದು ಬಳ್ಳಾರಿ ಜೈಲ್ ಅಂತಾರೆ. ಹೀಗಾಗಿ ದರ್ಶನ್ ಅವ್ರನ್ನು ಕೂಡ ಇದೇ ಒಂದು ವಿಚಾರವಾಗಿ ಬಳ್ಳಾರಿ ಜೈಲ್ಗೆ ತಂದು ಹಾಕಿರುವಂಥದ್ದು. ಜೊತೆಗೆ ಹೈ ಸೆಕ್ಯೂರಿಟೀಸ್ ಎಲ್ಲ 15ನೇ ನಂಬರ್ ಕೋಣೆಯಲ್ಲಿ ದರ್ಶನ್ ಅವ್ರನ್ನ ಇರಿಸಿ ನಿಗಾವನ್ನ ವಹಿಸಿರುವಂಥದ್ದು. ಅವ್ರಿಗೆ ಈಗಾಗಲೇ ಜೈಲಿನ ಅಧಿಕಾರಿಗಳು ಕೈದಿ ನಂಬರನ್ನು ಕೂಡ ನೀಡಿರುವಂಥದ್ದು 511 ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ದರ್ಶನ್ ಸಾಮಾನ್ಯ ಕೈದಿ ಅಂತಲೇ ಅವ್ರನ್ನು ಕೂಡ ಗುರುತಿಸಲಾಗುತ್ತೆ. ಜೊತೆಗೆ ಯಾವುದೇ ವಿಲಾಸಿ ಜೀವನಕ್ಕೆ ಅವಕಾಶ ಮಾಡಿಕೊಡದೆ ಸಾಮಾನ್ಯ ಕೈದಿ ಅಂತಲೇ ಕೂಡ ಅವ್ರನ್ನೂ ಕೂಡ ಈಗ ಬಳ್ಳಾರಿ ಜೈಲಲ್ಲಿ ಟ್ರೀಟ್ ಮಾಡ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಹೈ ಸೆಕ್ಯೂರಿಟೀಸ್ ಎಲ್ಲ ಮುಂಭಾಗದಲ್ಲಿ 3 CCTV ಫುಟೇಜ್ ಏನು ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು. ಜೊತೆಗೆ 3 ಜನ ಅವರನ್ನು ನೋಡಿಕೊಳ್ಳೋಕ್ಕೆ 2 ಬಾಡಿ ವಾಚರ್ಸ್ ಆಗಿರ್ಬೋದು, ಮತ್ತೊಬ್ಬ ASI ಅನ್ನು ಕೂಡ ನೇಮಕ ಮಾಡಿರುವಂಥದ್ದು. ಈ 3ವರೆಗೂ ಕೂಡ ಬಾಡಿ ವಾರ್ನ್ ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಲಾಗಿದೆ. ಹಾಗಾಗಿ ಆ ಎಲ್ಲ CCTV ದೃಶ್ಯಗಳನ್ನು ಈಗ ಜೈಲಾಧಿಕಾರಿಗಳು ಸಂಗ್ರಹಕ್ಕೆ ಮುಂದಾಗಿರುವಂಥದ್ದು. ಅಂದರೆ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ದರ್ಶನ್ ಚಲನವಲನದ ಮೇಲೆ ಸಂಪೂರ್ಣ ನಿಗಾ ಇರಿಸುವುದು ಮತ್ತು ಅಲ್ಲಿ ಇರ್ತಕ್ಕಂಥ CCTV ಫುಟೇಜ್ಗಳನ್ನು ಸಂಗ್ರಹ ಮಾಡಿ ಅದನ್ನು ಏನು ವಿಶೇಷವಾಗಿ ಸ್ಟೋರ್ ಮಾಡುವಂಥದ್ದು. ಹೀಗಾಗಿ ಈಗಾಗಲೇ ಏನು ಜೈಲಾಧಿಕಾರಿಗಳು ಕೂಡ ಕೆಲವೊಂದಿಷ್ಟು ಹಾರ್ಡ್ ಡಿಸ್ಕನ್ನು ಈ ಒಂದು CCTV ದೃಶ್ಯಾವಳಿಗಳನ್ನು ಸಂಗ್ರಹಕ್ಕಾಗಿ ಖರೀದಿ ಮಾಡಿರುವಂಥದ್ದು. ಜೊತೆಗೆ ಯಾವುದೇ ಸಂಬಂಧಿಕರು ಆ ದರ್ಶನ್ ಅವರನ್ನ ಭೇಟಿ ಮಾಡೋದಾಗಿರ್ಬೋದು ಮತ್ತು ದರ್ಶನ್ ಜೈಲಿನ ಒಳಭಾಗದಲ್ಲಿ ಎಲ್ಲೇ ಓಡಾಟ ಮಾಡಿದ್ರು ಅಲ್ಲಿ ಆ ಕ್ಯಾಮ್ರಾ ದೃಶ್ಯಗಳನ್ನು ಸೆರೆ ಹಿಡಬೇಕು, ಅದನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂಥದ್ದು. ಇದಾದ ನಂತರ ದರ್ಶನ್ ಅಗತ್ಯವಿದ್ದರೆ ಕೋರ್ಟ್ಗೆ ಸಬ್ಮಿಟ್ ಮಾಡೋದಾಗಿರ್ಬೋದು ಮತ್ತು ಉನ್ನತ ಜೈಲಾಧಿಕಾರಿಗಳಿಗೆ ಈ ಒಂದು ದೃಶ್ಯಾವಳಿಗಳನ್ನು ಏನು ಸಂಗ್ರಹಿಸಿ ಅವರಿಗೆ ಸಬ್ಮಿಟ್ ಮಾಡುವಂಥ ಒಂದು ಕೆಲಸವನ್ನು ಇಲ್ಲಿನ ಜೈಲಾಧಿಕಾರಿಗಳು ಮಾಡೋಕ್ಕೆ ಈಗ ಮುಂದಾಗಿರುವಂಥದ್ದು. ಅದೇ ಥರನಾಗಿ ದರ್ಶನ್ ಅವರು ಎಲ್ಲೇ ಹೋದರೂ ಕೂಡ ಅವರನ್ನು ಕ್ಯಾಮ್ರಾದಲ್ಲಿ ಸೆರೆ ಆಗುವಂಥ ಒಂದು ನಿಟ್ಟಿನಲ್ಲಿ ಬಾಡಿ ವಾಚರ್ಸ್ ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಅಳವಡಿಕೆ ಮಾಡ್ತಿರುವಂಥದ್ದು. ಅಗತ್ಯ ಬಿದ್ದರೆ ಹೆಚ್ಚಿನ ಒಂದು CCTV ಕ್ಯಾಮ್ರಾಗಳನ್ನು ಈಗಾಗಲೇ ಅಧಿಕಾರಿಗಳು ಅಳವಡಿಸೋಕ್ಕೆ ಸೂಚನೆಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ 8 ಸ್ಥಳಗಳಾದ CCTV ಫುಟೇಜ್ಗಳನ್ನು ಈಗ ಸಂಗ್ರಹ ಮಾಡ್ತಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.